ಇಂದಿನಿಂದ 3 ದಿನಗಳ ಕಾಲ ಹಣ್ಣುಗಳ ಮೇಳ ನಡೆಯಲಿದೆ. ಮಾವು ಹಲಸು ಮೇಳಕ್ಕೆ ಚಾಲನೆ ನೀಡಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ಅವರು. ಕೆಎಚ್ ಮುನಿಯಪ್ಪ ಅವರ ಸ್ವಕ್ಷೇತ್ರದಲ್ಲೇ ಹಣ್ಣುಗಳ ಮೇಳ ಆಯೋಜನೆಯಾಗಿದೆ. ದೇವರಹಳ್ಳಿ ಪಟ್ಟಣದ ನಂದಿ ಕ್ರಾಸ್ ಬಳಿ ನಡೆಯುತ್ತಿರುವಂತಹ ಮಾವು ಹಾಗೂ ಹಲಸು ಮೇಳ ಇದು. ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಿಂದ ಹಣ್ಣುಗಳ ಮೇಳ ಆಯೋಜನೆಯಾಗಿದೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ ಈ ಹಣ್ಣುಗಳ ಮೇಳ. ಕೆಎಚ್ ಮುನಿಯಪ್ಪ ಅವರ ಕ್ಷೇತ್ರದಲ್ಲೇ ನಡೆಯುತ್ತೆ ಈ ಒಂದು ಹಣ್ಣುಗಳ ಮೇಳ. ಹಾಗಾಗಿ ಅವರೇ ಬಂದು ಚಾಲನೆ ಕೊಟ್ಟಿದ್ದಾರೆ. ದೇವನಹಳ್ಳಿ ಪಟ್ಟಣದ ನಂದಿ ಕ್ರಾಸ್ ಬಳಿ ನಡೆಯುತ್ತೆ ಮಾವು ಹಾಗೂ ಹಲಸು ಮೇಳ. ಈ ಒಂದು ಮೇಳದಲ್ಲಿ ಎಲ್ಲಾ ರೀತಿಯ ಮಾವಿನ ಹಣ್ಣುಗಳು, ಅಂದ್ರೆ ಎಷ್ಟು ರೀತಿಯ ತಳಿಗಳಿದೆ ಅಲ್ವಾ ಮಾವಿನ ಹಣ್ಣುಗಳದ್ದು, ಅದೆಲ್ಲವೂ ಸಿಗುತ್ತೆ. ಎಲ್ಲಾ ರೀತಿಯ ಮಾವಿನ ಹಣ್ಣು ಹಾಗೂ ಜೊತೆಗೆ ಹಲಸಿನ ಹಣ್ಣು. ಸೊ ಮಾವಿನ ಹಣ್ಣು ಪ್ರಿಯರು ಇರಬಹುದು ಅಥವಾ ಹಲಸಿನ ಹಣ್ಣು ತಿನ್ಬೇಕು ಅನ್ನೋವಂಥರು ಈ ಒಂದು ಮೇಳಕ್ಕೆ ಹೋಗ್ಬೋದು. ಇಲ್ಲಿ ಎಲ್ಲಾ ರೀತಿಯ ತಳಿಗಳು ಸಿಗುತ್ತೆ. ಅದು ಬೇರೆ ಬೇರೆ ರೀತಿಯಾದಂತಹ ಬೆಲೆ ಬಾಳುವಂತಹ ಹಣ್ಣುಗಳು ಸಿಗುತ್ತೆ. ತೋಟಗಾರಿಕೆ ಹಾಗೂ ಕೃಷಿ ಇಲಾಖೆಯಿಂದ ಈ ಒಂದು ಹಣ್ಣುಗಳ ಮೇಳ ಆಯೋಜನೆ ಆಗ್ತಾ ಇರುವಂತಹುದು. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿದೆ ಈ ಒಂದು ಮೇಳ. ರಾಷ್ಟ್ರ ಪ್ರಶಸ್ತಿ ಪಡೆದ ಚಂದ್ರು ಹಲಸು ಸೇರಿದಂತೆ ಪ್ರಖ್ಯಾತಿ ಹಲಸು ಹಣ್ಣು ಮಾರಾಟಗಾರರು ಇಲ್ಲಿ ಬರ್ತಾರೆ. ಮೇಳದಲ್ಲಿ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲಿನ ಜಿಲ್ಲೆಗಳಿಂದ ರೈತರು ಕೂಡ ಭಾಗಿಯಾಗ್ತಾರೆ. ಮೇಳದಲ್ಲಿ ರೈತರು ಸ್ವತಃ ಬೆಳೆದಿರುವಂತಹ ಹಣ್ಣುಗಳನ್ನ ಇಲ್ಲಿ ತಂದು ಕಡಿಮೆ ದರದಲ್ಲಿ ಮಾರಾಟ ಮಾಡ್ತಾರೆ. ನೈಸರ್ಗಿಕವಾಗಿ ಹಣ್ಣುಗಳಾಗಿರುವಂತಹ ಹಣ್ಣುಗಳ ಈ ಒಂದು ಖರೀದಿಗೆ ಮುಗಿ ಬೀಳ್ತಾರೆ ಜನ ಪ್ರತಿ ಸಲಿನೂ. ಹೌದು, ಯಾಕಂದ್ರೆ ಪ್ರತಿ ವರ್ಷವೂ ಈ ರೀತಿ ಮಾವು ಮತ್ತು ಹಲಸು ಮೇಳ ನಡೆಯುತ್ತೆ. ಈ ಬಾರಿಯೂ ಕೂಡ ಇಂದಿನಿಂದ 3 ದಿನ ಈ ಒಂದು ಮಾವು ಮತ್ತು ಹಲಸು ಮೇಳ ನಡೆಯುತ್ತೆ. ಇಲ್ಲಿ ಎಲ್ಲಾ ತಳಿಯ ಮಾವಿನ ಹಣ್ಣಿರ್ಬಹುದು, ಜೊತೆಗೆ ಹಲಸಿನ ಹಣ್ಣಿರ್ಬಹುದು ಇಲ್ಲಿ ಸಿಗತ್ತೆ. ಆದ್ರೆ ಇನ್ನೊಂದು ವಿಚಾರ ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಏನು ಅಂತಂದ್ರೆ ಇಲ್ಲಿ 1 ಕೆಜಿ 2 ಕೆಜಿ ನಿಮ್ಗೆ ಹಣ್ಣು ತಗೊಳಕ್ ಸಾಧ್ಯ ಆಗೋದಿಲ್ಲ. 5 ಕೆಜಿ 10 ಕೆಜಿ ಈ ರೀತಿ ತಗೊಳ್ಬೇಕಾಗತ್ತೆ. ಅದರ ಜೊತೆಗೆ ಬೇರೆ ಬೇರೆ ರೀತಿ ಬೇರೆ ಬೇರೆ ಬೆಲೆ ಬಾಳುವಂತಹ ಮಾವಿನ ಹಣ್ಣುಗಳು ಇಲ್ಲಿ ಸಿಗುತ್ತೆ. ಅದು ಎಲ್ಲಾ ರೀತಿಯ ತಳಿಗಳು. ದೇವನಹಳ್ಳಿ ಪಟ್ಟಣದ ನಂದಿ ಕ್ರಾಸ್ ಬಳಿ ನಡೀತಾ ಇರುವಂತಹ ಮೇಳ ಇದು. ನೀವು ನೋಡ್ತಾ ಇದ್ದೀರಿ ಒಂದು ವಿಡಿಯೋದಲ್ಲಿ ಎಲ್ಲಾ ರೀತಿಯ ಮಾವಿನ ಹಣ್ಣುಗಳು ಅಲ್ಲಿದೆ. ಜನ ಮುಗಿ ಬೀಳ್ತಾರೆ. ಯಾಕೆ ಅಂತಂದ್ರೆ ಮಾವಿನ ಹಣ್ಣು ಅಂತಂದ್ರೆ ಯೂಶಲಿ ಎಲ್ಲರಿಗೂ ತಿನ್ಬೇಕು ಅನ್ನೋಂತ ಆಸೆ ಇರುತ್ತೆ. ಆ ಒಂದು ಸೀಸನ್ ಏನಿರುತ್ತೆ ಅವಾಗ ಅಷ್ಟೇ ಅದು ತಿನ್ನೋದಕ್ಕೆ ಸಾಧ್ಯ ಆಗೋದು. ಆ ಒಂದು ಸೀಸನ್ಗೆ ವರ್ಷ ಪೂರ್ತಿ ಕಾಯ್ತೀವಿ. ಆ ಒಂದು ಸೀಸನ್ ಬಂದ ಮೇಲೆ ಈ ರೀತಿ ಒಂದು ಮೇಳ ಆಯೋಜನೆ ಆಗೋದು ನಿಜಕ್ಕೂ ಒಂದು ಖುಷಿಯ ವಿಚಾರ. ಮಾವಿನ ಹಣ್ಣು ತಿನ್ಬೇಕು ಅಥವಾ ಎಲ್ಲಾ ರೀತಿಯ ಯಾವ್ಯಾವ ರೀತಿಯ ತಳಿಗಳೇ ಸಿಗುತ್ತೆ, ಯಾವ ರೀತಿಯ ಹಣ್ಣುಗಳು ಇರುತ್ತೆ, ಏನ್ ಬೆಲೆ ಬಾಳುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ 50 ರೂಪಾಯಿ ಕೆಜಿಯಿಂದ ಹಿಡಿದು 1 ಲಕ್ಷ 2 ಲಕ್ಷ 3 ಲಕ್ಷ ಬೆಲೆ ಬಾಳುವಂತಹ ಮಾವಿನ ಹಣ್ಣುಗಳು ಸಹ ಇಲ್ಲಿ ಮಾರಾಟ ಆಗುತ್ತೆ ಈ ಒಂದು ಮೇಳದಲ್ಲಿ. ಹಾಗಾಗಿ ಸಚಿವ ಕೆಎಚ್ ಮುನಿಯಪ್ಪ ಅವರೇ ಬಂದು ಈ ಒಂದು ಮೇಳಗೆ ಚಾಲನೆಯನ್ನ ಕೊಟ್ಟಿದ್ದಾರೆ.